ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆದ ನಂತರ ಅವ್ರು ರಿಟೈರ್ ಆಗ್ತಾರೆ, ಬೇರೆ ಯಾರು ಆಗ್ತಾರೆ ಅಂತ ಈ ವಿರೋಧ ಪಕ್ಷಗಳು ಇಂಡಿ ಮೈತ್ರಿ ಕೂಡ ಖುಷಿ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್, ಆಮೇಲೆ ಜೈಶಂಕರ್, ಮತ್ತೊಂದು ಕಡೆ ನಿತಿನ್ ಗಡ್ಕರಿ, ಅಮಿತ್ ಶಾ ಎಲ್ಲರೂ ಕೂಡ ರೇಸಲ್ಲಿದ್ದಾರೆ. ಸೊ ಹಾಗಾಗಿ ಬೇಕಾದಷ್ಟು ಜನ ಇದ್ದಾರೆ ಅಂತೇಳಿ ರಾಜಕೀಯ ಚರ್ಚೆಗಳು ಶುರುವಾಗಿದೆ. ಮತ್ತೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿದೆ. ದ್ರಾವಿಡ ನಾಡನ್ನು ಕೈವಶ ಮಾಡಿಕೊಳ್ಳಬೇಕು ಅಂತ ಬಿಜೆಪಿಗರು ಅಣ್ಣಾಮಲೈಗೆ ಪಟ್ಟ ಕಟ್ಟಿದ್ರು. ಭಾಳ ಅದ್ಭುತವಾಗಿ ಅವರಲ್ಲಿ ಕೆಲಸ ಮಾಡಿದರು. ಆದರೆ ಇದೀಗ ಅಣ್ಣಾಮಲೈ ಅವರಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆಯಂತೆ. ಅದಕ್ಕೆ ಕಾರಣ ಯಾವ ಪಕ್ಷದ ವಿರುದ್ಧ, ಯಾವ ಜಯಲಲಿತಾ ಪಕ್ಷದ ವಿರುದ್ಧ ವಾಚಾಮಗೋಚರವಾಗಿ ಬೈತಾ ಇದ್ರು ಅಣ್ಣಾಮಲೈ, ಅದೇ ಪಕ್ಷ ಈಗ ಹೇಳಿದೆಯಂತೆ ಅವರನ್ನು ಕೆಳಗಿಳಿಸಿ ಅಂತ. ಅಮಿತ್ ಶಾ ಓಕೆ ಅಂತ ಹೇಳಿದಾರಂತೆ. ಅರೆ ಸರ್ಪ್ರೈಸ್ ಆಯಿತಾ? ಇದರಲ್ಲೊಂದು ಕುಟೆನ್ಸ್ ಇದೆ, ಬನ್ನಿ ಹೇಳ್ತೀನಿ ನಾನು. ಅಣ್ಣಾಮಲೈಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್. ತಮಿಳುನಾಡು ಅಧ್ಯಕ್ಷ ಸ್ಥಾನದಿಂದ ದಿಢೀರ್ ಕೋಕ್. 2026ರ ವಿಧಾನಸಭಾ ಚುನಾವಣೆಗೂ ಮುನ್ನ ತಮಿಳುನಾಡು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆ ಅಣ್ಣಾಮಲೈ ಬದಲಾವಣೆಯಾಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಅಣ್ಣಾಮಲೈ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ಅಣ್ಣಾಮಲೈಗೆ ಬಿಜೆಪಿ ಶಾಕ್. ತಮಿಳುನಾಡು ಬಿಜೆಪಿ ಸಾರಥ್ಯ ಬದಲಾವಣೆ ಆಗೋದು ಬಹುತೇಕ ಫಿಕ್ಸ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ವರಿಷ್ಠರು ಲೆಕ್ಕಾಚಾರ ಹಾಕ್ತಾ ಇದ್ದು, 2026ರ ಅಸೆಂಬ್ಲಿ ಚುನಾವಣೆಗೆ ಈಗಿನಿಂದಲೇ ರಣತಂತ್ರ ಹೆಣೆಯುತ್ತಿದ್ದಾರೆ. ಈಗಾಗಲೇ ಅಮಿತ್ ಶಾ ಅಣ್ಣಾಮಲೈ ನಡುವೆ ಮಹತ್ವದ ಮಾತುಕತೆ ನಡೆದಿದ್ದು, ಎಐಎಡಿಎಂಕೆ ಜೊತೆ ಮೈತ್ರಿಗೆ ನಿಮ್ಮ ರಾಜೀನಾಮೆ ಅನಿವಾರ್ಯ, ಇಲ್ಲವಾದ್ರೆ ಮೈತ್ರಿ ಸಾಧ್ಯವಿಲ್ಲ ಅಂತ ಮಾಜಿ ಸಿಎಂ ಪಳನಿಸ್ವಾಮಿ ಹೇಳಿದ್ದಾರೆ. ಆದ್ದರಿಂದ ರಾಜ್ಯಾಧ್ಯಕ್ಷ ಸ್ಥಾನ ಬಿಡುವಂತೆ ಅಮಿತ್ ಶಾ ಸೂಚನೆ ನೀಡಿದ್ದಾರಂತೆ. 2023ರಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಅಂತ್ಯವಾಗಿತ್ತು. 2026ಕ್ಕೆ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೆ ಮೈತ್ರಿಯ ಲೆಕ್ಕಾಚಾರ ಜೋರಾಗಿದೆ. ಈ ಮೈತ್ರಿಯ ತಂತ್ರಗಾರಿಕೆಯಲ್ಲಿ ಮೊದಲಿಗೆ ಅಣ್ಣಾಮಲೈಗೆ ಬಿಗ್ ಶಾಕ್ ನೀಡಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೊಂದು ರೀತಿಯಲ್ಲಿ ಮಹಾ ತಂತ್ರಗಾರಿಕೆ ಬಿಜೆಪಿ. ಏನಾದರೂ ಮಾಡಿ ಅಲ್ಲಿ ಎಂಟ್ರಿ ಕೊಡಬೇಕು ಅಂತ ಟಾಕು ಮತ್ತೊಂದು ಏನೂ ಇಲ್ಲ. ನೀವು ನೋಡಬೇಕಿದ್ರೆ ಕರ್ನಾಟಕದಲ್ಲಿ ಏನಾದರೂ ಬಿಜೆಪಿ ಅಧ್ಯಕ್ಷ ಹಿಂಗೆ ಆ ಕಡೆ ಈ ಕಡೆ ಆಗಿದ್ದಿದ್ರೆ, ಅಥವಾ ಕಾಂಗ್ರೆಸ್ ಅಧ್ಯಕ್ಷ ಆ ಕಡೆ ಈ ಕಡೆ ಆಗಿದ್ದರೆ, ಮರುದಿವಸ ಲಬೋ 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 ಅಂತ ನೀವು ಬರೆದಿಟ್ಕೊಳ್ಳಿ. ಅಣ್ಣಾಮಲೈ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಬರೋದನ್ನ ಬರೆದಿಟ್ಕೊಳ್ಳಿ. ಇದು ಪಕ್ಷದ ಕೆಲವು ನಿರ್ಧಾರ ಅಂತಲೇ ಹೇಳ್ತಾರೆ. ಬಿಟ್ಟರೆ ಅದನ್ನು ಮನವರಿಕೆ ಮಾಡಿಕೊಂಡು ನೋಡಿ, ಅದು ಅಣ್ಣಾಮಲೈ ಆದ ಕಾರಣಕ್ಕಾಗಿ ಅಮಿತ್ ಶಾ ಕರೆದು ಮನವರಿಕೆ ಮಾಡಿಕೊಟ್ರು. ಕರ್ನಾಟಕದಲ್ಲಾದರೆ ಕೇರೆ ಮಾಡ್ತಿರಲಿಲ್ಲ, ಬೇಡವಾ ನಡಿ ಅಂತಿದ್ರು. ಯಾಕೆ ಅಂತಂದರೆ ನೀವು ಆ ಪಕ್ಷದ ಶಿಸ್ತನ್ನು ಪಾಲಿಸ್ತಾ ಇದ್ದರೆ ಅದಕ್ಕೆ ಸಿಗುವಂಥ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆದ ನಂತರ ಅವ್ರು ರಿಟೈರ್ ಆಗ್ತಾರೆ, ಬೇರೆ ಯಾರು ಆಗ್ತಾರೆ ಅಂತ ಈ ವಿರೋಧ ಪಕ್ಷಗಳು ಇಂಡಿ ಮೈತ್ರಿ ಕೂಡ ಖುಷಿ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್, ಆಮೇಲೆ ಜೈಶಂಕರ್, ಮತ್ತೊಂದು ಕಡೆ ನಿತಿನ್ ಗಡ್ಕರಿ, ಅಮಿತ್ ಶಾ ಎಲ್ಲರೂ ಕೂಡ ರೇಸಲ್ಲಿದ್ದಾರೆ. ಸೊ ಹಾಗಾಗಿ ಬೇಕಾದಷ್ಟು ಜನ ಇದ್ದಾರೆ ಅಂತೇಳಿ ರಾಜಕೀಯ ಚರ್ಚೆಗಳು ಶುರುವಾಗಿದೆ. ಮತ್ತೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿದೆ. ದ್ರಾವಿಡ ನಾಡನ್ನು ಕೈವಶ ಮಾಡಿಕೊಳ್ಳಬೇಕು ಅಂತ ಬಿಜೆಪಿಗರು ಅಣ್ಣಾಮಲೈಗೆ ಪಟ್ಟ ಕಟ್ಟಿದ್ರು. ಭಾಳ ಅದ್ಭುತವಾಗಿ ಅವರಲ್ಲಿ ಕೆಲಸ ಮಾಡಿದರು. ಆದರೆ ಇದೀಗ ಅಣ್ಣಾಮಲೈ ಅವರಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆಯಂತೆ. ಅದಕ್ಕೆ ಕಾರಣ ಯಾವ ಪಕ್ಷದ ವಿರುದ್ಧ, ಯಾವ ಜಯಲಲಿತಾ ಪಕ್ಷದ ವಿರುದ್ಧ ವಾಚಾಮಗೋಚರವಾಗಿ ಬೈತಾ ಇದ್ರು ಅಣ್ಣಾಮಲೈ, ಅದೇ ಪಕ್ಷ ಈಗ ಹೇಳಿದೆಯಂತೆ ಅವರನ್ನು ಕೆಳಗಿಳಿಸಿ ಅಂತ. ಅಮಿತ್ ಶಾ ಓಕೆ ಅಂತ ಹೇಳಿದಾರಂತೆ. ಅರೆ ಸರ್ಪ್ರೈಸ್ ಆಯಿತಾ? ಇದರಲ್ಲೊಂದು ಕುಟೆನ್ಸ್ ಇದೆ, ಬನ್ನಿ ಹೇಳ್ತೀನಿ ನಾನು. ಅಣ್ಣಾಮಲೈಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್. ತಮಿಳುನಾಡು ಅಧ್ಯಕ್ಷ ಸ್ಥಾನದಿಂದ ದಿಢೀರ್ ಕೋಕ್. 2026ರ ವಿಧಾನಸಭಾ ಚುನಾವಣೆಗೂ ಮುನ್ನ ತಮಿಳುನಾಡು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆ ಅಣ್ಣಾಮಲೈ ಬದಲಾವಣೆಯಾಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಅಣ್ಣಾಮಲೈ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ಅಣ್ಣಾಮಲೈಗೆ ಬಿಜೆಪಿ ಶಾಕ್. ತಮಿಳುನಾಡು ಬಿಜೆಪಿ ಸಾರಥ್ಯ ಬದಲಾವಣೆ ಆಗೋದು ಬಹುತೇಕ ಫಿಕ್ಸ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ.
ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ವರಿಷ್ಠರು ಲೆಕ್ಕಾಚಾರ ಹಾಕ್ತಾ ಇದ್ದು 2026ರ ಅಸೆಂಬ್ಲಿ ಚುನಾವಣೆಗೆ ಈಗಿನಿಂದಲೇ ರಣತಂತ್ರ ಹೆಣೆಯುತ್ತಿದ್ದಾರೆ. ಈಗಾಗಲೇ ಅಮಿತ್ ಶಾ ಅಣ್ಣಾಮಲೈ ನಡುವೆ ಮಹತ್ವದ ಮಾತುಕತೆ ನಡೆದಿದ್ದು ಎಐಎಡಿಎಂಕೆ ಜೊತೆ ಮೈತ್ರಿಗೆ ನಿಮ್ಮ ರಾಜೀನಾಮೆ ಅನಿವಾರ್ಯ, ಇಲ್ಲವಾದ್ರೆ ಮೈತ್ರಿ ಸಾಧ್ಯವಿಲ್ಲ ಅಂತ ಮಾಜಿ ಸಿಎಂ ಪಳನಿಸ್ವಾಮಿ ಹೇಳಿದ್ದಾರೆ. ಆದ್ದರಿಂದ ರಾಜ್ಯಾಧ್ಯಕ್ಷ ಸ್ಥಾನ ಬಿಡುವಂತೆ ಅಮಿತ್ ಶಾ ಸೂಚನೆ ನೀಡಿದ್ದಾರಂತೆ. 2023ರಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿಯ ನಡುವಿನ ಮೈತ್ರಿ ಅಂತ್ಯವಾಗಿತ್ತು. 2026ಕ್ಕೆ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೆ ಮೈತ್ರಿಯ ಲೆಕ್ಕಾಚಾರ ಜೋರಾಗಿದೆ. ಈ ಮೈತ್ರಿಯ ತಂತ್ರಗಾರಿಕೆಯಲ್ಲಿ ಮೊದಲಿಗೆ ಅಣ್ಣಾಮಲೈಗೆ ಬಿಗ್ ಶಾಕ್ ನೀಡಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದೊಂದು ರೀತಿಯಲ್ಲಿ ಮಹಾ ತಂತ್ರಗಾರಿಕೆ ಬಿಜೆಪಿ. ಏನಾದರೂ ಮಾಡಿ ಅಲ್ಲಿ ಎಂಟ್ರಿ ಕೊಡಬೇಕು ಅಂತ ಟಾಕು ಮತ್ತೊಂದು ಏನೂ ಇಲ್ಲ. ನೀವು ನೋಡಬೇಕಿದ್ರೆ ಕರ್ನಾಟಕದಲ್ಲಿ ಏನಾದರೂ ಬಿ ಜೆ ಪಿ ಅಧ್ಯಕ್ಷ ಹಿಂಗೆ ಆ ಕಡೆ ಈ ಕಡೆ ಆಗಿದ್ದಿದ್ರೆ ಅಥವಾ ಕಾಂಗ್ರೆಸ್ ಅಧ್ಯಕ್ಷ ಆ ಕಡೆ ಈ ಕಡೆ ಆಗಿದ್ದರೆ ಮರುದಿವಸ ಲಬೋ 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 ಅಂತ ನೀವು ಬರೆದಿಟ್ಕೊಳ್ಳಿ. ಅಣ್ಣಾಮಲೈ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಬರೋದನ್ನ ಬರೆದಿಟ್ಕೊಳ್ಳಿ. ಇದು ಪಕ್ಷದ ಕೆಲವು ನಿರ್ಧಾರ ಅಂತಲೇ ಹೇಳ್ತಾರೆ, ಬಿಟ್ಟರೆ ಅದನ್ನು ಮನವರಿಕೆ ಮಾಡಿಕೊಡು. ನೋಡಿ, ಅದು ಅಣ್ಣಾಮಲೈ ಆದ ಕಾರಣಕ್ಕಾಗಿ ಅಮಿತ್ ಶಾ ಕರೆದು ಮನವರಿಕೆ ಮಾಡಿಕೊಟ್ರು. ಕರ್ನಾಟಕದಲ್ಲಾದರೆ ಕೇರೆ ಮಾಡ್ತಿರಲಿಲ್ಲ, ಬೇಡವಾ ನಡಿ ಅಂತಿದ್ರು. ಯಾಕೆ ಅಂತಂದರೆ ನೀವು ಆ ಪಕ್ಷದ ಶಿಸ್ತನ್ನು ಪಾಲಿಸ್ತಾ ಇದ್ದರೆ ಅದಕ್ಕೆ ಸಿಗುವಂಥ ಗೌರವ ಸಿಗುತ್ತೆ. ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆದ ನಂತರ ಅವ್ರು ರಿಟೈರ್ ಆಗ್ತಾರೆ, ಬೇರೆ ಯಾರು ಆಗ್ತಾರೆ ಅಂತ ಈ ವಿರೋಧ ಪಕ್ಷಗಳು ಇಂಡಿ ಮೈತ್ರಿ ಕೂಡ ಖುಷಿ ಪಡ್ತಾ ಇದ್ದರೆ, ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್, ಆಮೇಲೆ ಜೈಶಂಕರ್, ಮತ್ತೊಂದು ಕಡೆ ನಿತಿನ್ ಗಡ್ಕರಿ, ಅಮಿತ್ ಶಾ ಎಲ್ಲರೂ ಕೂಡ ರೇಸಲ್ಲಿದ್ದಾರೆ. ಸೊ ಹಾಗಾಗಿ ಬೇಕಾದಷ್ಟು ಜನ ಇದ್ದಾರೆ ಅಂಥೇಳಿ ರಾಜಕೀಯ ಚರ್ಚೆಗಳು ಶುರುವಾಗಿದೆ. ಮತ್ತೊಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿದೆ. ದ್ರಾವಿಡ ನಾಡನ್ನು ಕೈವಶ ಮಾಡಿಕೊಳ್ಳಬೇಕು ಅಂತ ಬಿಜೆಪಿಗರು ಅಣ್ಣಾಮಲೈಗೆ ಪಟ್ಟ ಕಟ್ಟಿದ್ರು. ಭಾಳ ಅದ್ಭುತವಾಗಿ ಅವರಲ್ಲಿ ಕೆಲಸ ಮಾಡಿದರು. ಆದರೆ ಇದೀಗ ಅಣ್ಣಾಮಲೈ ಅವರಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆಯಂತೆ. ಅದಕ್ಕೆ ಕಾರಣ ಯಾವ ಪಕ್ಷದ ವಿರುದ್ಧ, ಯಾವ ಜಯಲಲಿತಾ ಪಕ್ಷದ ವಿರುದ್ಧ ವಾಚಾಮಗೋಚರವಾಗಿ ಬೈತಾ ಇದ್ರೋ ಅಣ್ಣಾಮಲೈ, ಅದೇ ಪಕ್ಷ ಈಗ ಹೇಳಿದೆಯಂತೆ ಅವರನ್ನು ಕೆಳಗಿಳಿಸಿ ಅಂತ. ಅಮಿತ್ ಶಾ ಓಕೆ ಅಂತ ಹೇಳಿದಾರಂತೆ. ಅರೆ ಸರ್ಪ್ರೈಸ್ ಆಯಿತಾ? ಇದರಲ್ಲೊಂದು ಕುಟೆನ್ಸ್ ಇದೆ, ಬನ್ನಿ ಹೇಳ್ತೀನಿ ನಾನು. ಅಣ್ಣಾಮಲೈಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್. ತಮಿಳುನಾಡು ಅಧ್ಯಕ್ಷ ಸ್ಥಾನದಿಂದ ದಿಢೀರ್ ಕೋಕ್. 2026ರ ವಿಧಾನಸಭಾ ಚುನಾವಣೆಗೂ ಮುನ್ನ ತಮಿಳುನಾಡು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆ ಅಣ್ಣಾಮಲೈ ಬದಲಾವಣೆಯಾಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಅಣ್ಣಾಮಲೈ ನಡುವೆ ಮಹತ್ವದ ಮಾತುಕತೆ ನಡೆದಿದೆ. ಅಣ್ಣಾಮಲೈಗೆ ಬಿಜೆಪಿ ಶಾಕ್. ತಮಿಳುನಾಡು ಬಿಜೆಪಿ ಸಾರಥ್ಯ ಬದಲಾವಣೆ ಆಗೋದು ಬಹುತೇಕ ಫಿಕ್ಸ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳಲು ವರಿಷ್ಠರು ಲೆಕ್ಕಾಚಾರ ಹಾಕ್ತಾ ಇದ್ದು 2026ರ ಅಸೆಂಬ್ಲಿ ಚುನಾವಣೆಗೆ ಈಗಿನಿಂದಲೇ ರಣತಂತ್ರ ಹೆಣೆಯುತ್ತಿದ್ದಾರೆ. ಈಗಾಗಲೇ ಅಮಿತ್ ಶಾ ಅಣ್ಣಾಮಲೈ ನಡುವೆ ಮಹತ್ವದ ಮಾತುಕತೆ ನಡೆದಿದ್ದು ಎಐಎಡಿಎಂಕೆ ಜೊತೆ ಮೈತ್ರಿಗೆ ನಿಮ್ಮ ರಾಜೀನಾಮೆ ಅನಿವಾರ್ಯ, ಇಲ್ಲವಾದ್ರೆ ಮೈತ್ರಿ ಸಾಧ್ಯವಿಲ್ಲ ಅಂತ ಮಾಜಿ ಸಿಎಂ ಪಳನಿಸ್ವಾಮಿ ಹೇಳಿದ್ದಾರೆ. ಆದ್ದರಿಂದ ರಾಜ್ಯಾಧ್ಯಕ್ಷ ಸ್ಥಾನ ಬಿಡುವಂತೆ ಅಮಿತ್ ಶಾ ಸೂಚನೆ ನೀಡಿದ್ದಾರಂತೆ. ಎರಡು 2023ರಲ್ಲಿ ಎಐಎಡಿಎಂಕೆ ಮತ್ತು ಬಿಜೆಪಿಯ ನಡುವಿನ ಮೈತ್ರಿ ಅಂತ್ಯವಾಗಿತ್ತು. 2026ಕ್ಕೆ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮತ್ತೆ ಮೈತ್ರಿಯ ಲೆಕ್ಕಾಚಾರ ಜೋರಾಗಿದೆ. ಈ ಮೈತ್ರಿಯ ತಂತ್ರಗಾರಿಕೆಯಲ್ಲಿ ಮೊದಲಿಗೆ ಅಣ್ಣಾಮಲೈಗೆ